ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ 2026 ಸೆಪ್ಟೆಂಬರ್ ತಿಂಗಳ ಭವಿಷ್ಯ. ಅದರಲ್ಲಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಗ್ರಹಗತಿಗಳು ಹೇಗಿರುತ್ತೆ, ಫಲಾನುಫಲ ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಮೊದಲನೇದಾಗಿ ಗ್ರಹಗತಿಗಳು ಹೇಗಿದೆಯಪ್ಪ ಅಂತಂದ್ರೆ 11ನೇ ಮನೆಯಲ್ಲಿ ಗುರು, 1ನೇ ಮನೆಯಲ್ಲಿ ಬುಧ ಮತ್ತು 7ನೇ ಮನೆಯಲ್ಲಿ ಶನಿ ಇರೋದ್ರಿಂದ ನಿಮಗೆ ಮಿಶ್ರ ಫಲಗಳನ್ನ ಕೊಡ್ತಾ ಹೋಗ್ತಾರೆ. ಸ್ವಲ್ಪ ಏನೇ ಒಂದು ಮಾಡಿದ ಸಹಿತ ಏರುಪೇರು ನಡೀತಾ ಹೋಗುತ್ತೆ. ಈಗ ಉದ್ಯೋಗಸ್ಥರಿಗೆ ಯಾವ ರೀತಿ ಫಲಾನುಫಲ ಕಾದಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಉದ್ಯೋಗದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಇವರಿಗೆ ಸಿಗ್ತಾ ಹೋಗುತ್ತೆ. ಹೊಸ ಹೊಸ ಯೋಜನೆಗಳನ್ನ ಮಾಡ್ತಾ ಹೋಗ್ತೀರಾ. ಕೆಲಸ ಕಾರ್ಯಗಳಲ್ಲಿ ಎಲ್ಲಾ ರೀತಿ ಬೇರೆ ಬೇರೆ ಪ್ಲಾನ್ ಗಳನ್ನ ಮಾಡ್ತಾ ಹೋಗ್ತೀರಾ. ಮತ್ತೆ ಸಹೋದ್ಯೋಗಿಗಳ ಜೊತೆಗೆ ಮಾತನಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಬಹಳ ಅಗತ್ಯ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂದ್ರೆ ನೀವೊಂದ್ ಮಾತಾಡು, ಅವ್ರೊಂದ್ ಮಾತಾಡು, ವಾದ ವಿವಾದಗಳಿಂದ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇರೋದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಸ್ವಲ್ಪ ಅದರ ಕಡೆ ಗಮನವನ್ನು ಹರಿಸಿ ತಾಳ್ಮೆಯಿಂದ ಏನ್ ಮಾತಾಡ್ತಾ ಇದೀವಿ ಅದ್ರ ಕಡೆ ನೋಡ್ತಾ ಹೋಗಿ. ಮತ್ತೆ ಕೆಲಸದಲ್ಲಿ ನಿಮ್ಮ ಪ್ರಭಾವ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಹೆಸರು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲೇ ಹೋದ್ರು ಸಹಿತ ನಿಮ್ಮದೇ ಹೆಸರಿಂದ ಗುಂಗು ನಡೀತಾ ಹೋಗುತ್ತೆ. ಯಾಕಂತಂದ್ರೆ ನೀವು ಮಾಡುವಂತ ಕೆಲಸ ಕಾರ್ಯಗಳು ಅಷ್ಟು ಪರ್ಫೆಕ್ಟ್ ಆಗಿ ಇರ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಹಿತಶತ್ರುಗಳು ಉಟ್ಕೋಬಹುದು. ಸ್ವಲ್ಪ ಯೋಜನೆಯನ್ನ ಮಾಡ್ತಾ ಹೋಗಿ. ಮತ್ತೆ ವ್ಯಾಪಾರ ವ್ಯವಹಾರಸ್ಥರಿಗೆ ನೋಡ್ತಾ ಹೋದ್ರೆ ಲಾಭದಾಯಕ ತಿಂಗಳಂತ ಹೇಳ್ಬೋದು. ಮತ್ತೆ ಈ ತಿಂಗಳಲ್ಲಿ ನೀವು ವ್ಯಾಪಾರವನ್ನ ವಿಸ್ತರಣೆ ಮಾಡಕ್ಕೆ ಏನು ಅನುಕೂಲ ಮಾಡುವಂತದ್ದಾಗಿರ್ಬೋದು, ಅದು ಒಳ್ಳೆ ಸಮಯ ಅಂತ ಹೇಳ್ಬೋದು ಈ ತಿಂಗಳಲ್ಲಿ. ಯಾಕಂದ್ರೆ ಒಂದಿಲ್ಲ ಎರಡು ಮಾಡ್ತಾ ಹೋದ್ರೆ ಅದರಿಂದನೂ ಕೂಡ ನಿಮ್ಗೆ ಆರ್ಥಿಕವಾಗಿ ಲಾಭ ತಂದು ಕೊಡುವಂತ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ನಡೀತಾ ಹೋಗುತ್ತೆ. ಮತ್ತೆ ಪಾರ್ಟ್ನರ್ಶಿಪ್ ಏನು ವ್ಯವಹಾರ ಮಾಡ್ತಾ ಇರ್ತೀರಾ ಅದರಿಂದನೂ ಕೂಡ ಒಳ್ಳೆಯ ಲಾಭ ತರುವಂತ ಸ್ಥಿತಿಗತಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ವ್ಯಾಪಾರ ವ್ಯವಹಾರಸ್ಥರಿಗೆ. ಯಾಕಪ್ಪ ಅಂತಂದ್ರೆ ಒಂದು ಸೇರಿದ್ರೆ ಎಲ್ಲಾ ರೀತಿ ಎರಡಾಗ್ತಾ ಹೋಗುತ್ತೆ. ಅದೇ ರೀತಿ ಲಾಭದ ಪ್ರಮಾಣ ಕೂಡ ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಏನೇ ಒಂದು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರು ಹೊಂದಾಣಿಕೆ ಬಹಳ ಮುಖ್ಯ. ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿರುತ್ತೆ ಅಷ್ಟು ನಿಮ್ಮ ವ್ಯಾಪಾರ ವ್ಯವಹಾರ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ. ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಮತ್ತೆ ಇದರ ಜೊತೆಗೆ ಈ ತಿಂಗಳಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡ ಮೊತ್ತದ ಹೂಡಿಕೆ ಏನ್ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆಯನ್ನ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ದುಡುಕ್ ಬಿಟ್ಟು ಸ್ವಲ್ಪ ಅಮೌಂಟ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಮುಂದೆ ಅದರಿಂದ ಲಾಭ ಬರುತ್ತೋ ಇಲ್ಲೋ ಅಂತೇಳಿ ಹೀಗೆ ಯೋಚನೆಯನ್ನ ಮಾಡ್ಬೇಕು. ಅದು ಲಾಭ ಬಂದ್ರೆ ಯಾವ ರೀತಿ ಬರುತ್ತೆ, ಹೇಗ್ ಬರುತ್ತೆ, ಅದು ಅನುಭವಸ್ಥರ ಸಲಹೆಯನ್ನ ಪಡೆದು ಅದ್ರ ಮುಂದೆ ಹೆಜ್ಜೆ ಇಡ್ತಾ ಹೋಗಿ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಮತ್ತೆ ಚುರುಕುತನ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಬರ್ತಾ ಹೋಗುತ್ತೆ. ಆಲಸ್ಯತನವನ್ನ ಸ್ವಲ್ಪ ದೂರ ಮಾಡ್ತಾ ಹೋಗ್ತೀರಾ. ಯಾಕಪ್ಪ ಅಂತಂದ್ರೆ ಓದಿನ ಕಡೆ ಅಷ್ಟು ಆಸಕ್ತಿ ಬರುತ್ತೆ ಅಂತಂದ್ರೆ ಸ್ವಲ್ಪ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಯಶಸ್ಸು ದೊರಕ್ತಾ ಹೋಗುತ್ತೆ. ಎಲ್ಲ ರೀತಿ ಒಳ್ಳೆಯ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ. ಮತ್ತೆ ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಈ ತಿಂಗಳು ತುಂಬಾ ಸಾಧಾರಣವಾಗಿರುತ್ತೆ. ಯಾಕಪ್ಪ ಅಂತಂದ್ರೆ ಈ ಕಡೆ ಒಂದ್ ದಿವಸ ಆರಾಮಾಗಿದೆ, ಇನ್ನೊಂದ್ ದಿವಸ ಅನಾರೋಗ್ಯದಿಂದ ಇದ್ದೇ ಇರ್ತೀರಾ. ಯಾಕಂದ್ರೆ ಮಾಮೂಲಿಯಾಗಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಡೀತಾ ಹೋಗುತ್ತೆ. ಇದ್ರ ಜೊತೆಗೆ ಮಾನಸಿಕ ಒತ್ತಡ ಮತ್ತು ನಿದ್ರಾಹೀನತೆ ಕೊರತೆ ಕಾಡ್ತಾ ಹೋಗುತ್ತೆ. ಈ ತಿಂಗಳು ಆರೋಗ್ಯದಲ್ಲಿ ಸ್ವಲ್ಪ ಇದ್ರ ಕಡೆ ಗಮನವನ್ನ ಹರಿಸಿ. ಏನೇ ಒಂದು ಚಿಂತನೆ ಇದ್ರೂ ಸಹಿತ ಪಕ್ಕಕ್ಕೆ ಇಟ್ಟು ಏನ್ ಮಾಡ್ತಾ ಇದೀವೋ ಅದ್ರ ಕಡೆ ಗಮನವನ್ನ ಹರಿಸಿ ಎಲ್ಲಾ ರೀತಿ ಚಿಂತನೆಗಳು ದೂರ ಮಾಡ್ತಾ ಹೋಗಿ. ಮತ್ತೆ ರೈತರ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು. ಇವ್ರು ಎಷ್ಟು ಬೆಳೆಗಳು ಹಾನಿ ಆಗದಂತೆ ಬೆಳೆಗಳು ಹೇಗ್ ಬೆಳಿತೀವಿ ಅದೇ ರೀತಿ ಇವರಿಗೆ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆ ಸಿಗ್ತಾ ಹೋಗುತ್ತೆ ಇವರಿಗೆ. ಯಾಕಪ್ಪ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಇವ್ರು ಬೆಳೆದಂತ ಬೆಳೆಗಳು ತುಂಬಾ ಸದೃಢವಾಗಿ ಚೆನ್ನಾಗಿರ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಒಳ್ಳೆ ಬೆಲೆ ದೊರಕ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಏನಪ್ಪಾ ಮಾಡ್ಬೇಕಪ್ಪ ಅಂತಂದ್ರೆ ಇವರು ಹವಾಮಾನ ವೈಪರೀತ್ಯದಿಂದ ಇವರು ಬೆಳೆಗಳು ಹಾನಿಯಾಗದಂತೆ, ಕೀಟಗಳಿಂದ ಬೆಳೆಗಳು ಹಾನಿಯಾಗದಂತೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಆಯ್ತು, ಮತ್ತೆ ಅದನ್ನ ನೋಡ್ಕೊಳೋದಲ್ಲಾಯ್ತು, ಇವ್ರು ಎಷ್ಟು ಪರಿಶ್ರಮ ಪಡ್ತೀರಿ ಅಷ್ಟು ಇವರಿಗೆ ಒಳ್ಳೆ ಆರ್ಥಿಕದಲ್ಲಿ ಲಾಭ ದೊರಕುತ್ತಾ ಹೋಗುತ್ತೆ. ಇದರಿಂದ ಇವರಿಗೆ ಎಲ್ಲ ರೀತಿಯ ಒಳ್ಳೇದಾಗುವ ಸ್ಥಿತಿಗತಿಗಳು, ಒಳ್ಳೆ ಸುದ್ದಿ ಕೇಳುವ ಸ್ಥಿತಿಗತಿಗಳು ಕೂಡ ತುಂಬಾ ಚೆನ್ನಾಗಿದೆ ರೈತರಿಗೆ. ಮತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇಬ್ಬರ ಮಧ್ಯೆ ನೆಮ್ಮದಿ, ಪರಸ್ಪರ ಹೊಂದಾಣಿಕೆ, ಮತ್ತೆ ಇಬ್ಬರ ಮಧ್ಯೆ ಪ್ರೀತಿ ಎಲ್ಲ ರೀತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಬ್ಬರ ಮಧ್ಯೆ ಪ್ರೀತಿಯ ಪ್ರಸ್ತಾಪಗಳು ಎಲ್ಲ ರೀತಿ ಕೂಡಿ ಬರ್ತಾ ಹೋಗುತ್ತೆ. ಈಗೇನು ಸುಮ್ಮನೆ ಸಿಂಗಲ್ ಆಗೇ ಇರ್ತೀರಾ, ಈ ತಿಂಗಳಲ್ಲಿ ನಿಮಗೆ ಒಂದು ಹೊಸ ಜೋಡಿ ಸಿಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹೊಸ ಪ್ರೀತಿಯ ಪ್ರಸ್ತಾಪಗಳು ಕೂಡ ಬರುವ ಸಾಧ್ಯತೆಗಳು ಇದೆ. ಸ್ವಲ್ಪ ಅದ್ರ ಕಡೆ ನೋಡ್ತಾ ಹೋಗಿ. ಮತ್ತೆ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೀತಾ ಹೋಗ್ತೀರಾ ಈ ತಿಂಗಳಲ್ಲಿ. ಎಲ್ಲ ರೀತಿ
ಪ್ರೀತಿ ಪ್ರೇಮ ವಿಚಾರದಲ್ಲಿ ಅನುಕೂಲ ಆಗುವ ಸ್ಥಿತಿಗತಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮದುವೆ ವಿಚಾರದಲ್ಲಿ ನೋಡ್ತಾ ಹೋದ್ರೆ ದಂಪತಿಗಳ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಸ್ವಲ್ಪ ಅದ್ರ ಕಡೆಗೆ ವಾದ ವಿವಾದಕ್ಕೆ ಇಳಿಯಕ್ ಹೋಗ್ಬೇಡಿ. ಏನೇ ಒಂದು ಕೋಪ ತಾಪ ಮನಸ್ತಾಪ ಇದ್ರು ಮಾತಿನ ಮುಖಾಂತರ ಸಮಾಧಾನಕರದಿಂದ ಎಲ್ಲಾ ರೀತಿ ಬಗೆಹರಿಸ್ತಾ ಹೋಗಿ. ಇಲ್ಲ ಅಂತಂದ್ರೆ ಸ್ವಲ್ಪ ಸಣ್ಣ ಪ್ರಮಾಣ ಇದ್ದಿದ್ದು ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಸ್ವಲ್ಪ ದೂರ ದೂರ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಆದಷ್ಟು ಅದ್ರ ಕಡೆ ಗಮನ ಹರಿಸಿದಷ್ಟು ತುಂಬಾ ಅಂದ್ರೆ ತುಂಬಾ ಒಳ್ಳೇದು. ಮತ್ತೆ ಏನು ಇಷ್ಟು ದಿವಸ ಕಂಕಣ ಬಗ್ಗೆ ಕೂಡಿ ಬಂದಿಲ್ಲ, ಬಹಳ ಕಾಯ್ತಾ ಇರ್ತೀರಾ, ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀರಾ, ಎಲ್ಲೂ ಕೂಡ ಮದುವೆ ಸೆಟ್ ಆಗ್ತಾ ಇರಲ್ಲ. ಆದ್ರೆ ಈ ತಿಂಗಳಲ್ಲಿ ಇವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರೆ ಇದು ಗುರು ಹಿರಿಯರ ಸಮ್ಮುಖದಿಂದನೇ ಕೂಡಿ ಬರುತ್ತೆ. ಏನೇ ಇದ್ರು ಸಹಿತ ಅವ್ರ ಮುಖಾಂತರ ಹೋದಷ್ಟು ನಿಮ್ಮ ಜೀವನ ಚೆನ್ನಾಗ್ ಆಗ್ತಾ ಹೋಗುತ್ತೆ. ಮತ್ತೆ ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಹಣಕಾಸಿನಲ್ಲಿ ಉತ್ತಮ ಆದ್ರೂ ಸಹಿತ ಹಣದ ಅರಿವು ಚೆನ್ನಾಗಿದ್ರು ಅಚಾನಕ್ ಆಗಿ ಅನಗತ್ಯ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಆಸ್ಪತ್ರೆ ಖರ್ಚಾಗಿರ್ಬೋದು, ಧಾರ್ಮಿಕ ಕಾರ್ಯಗಳಿಗೆ ಖರ್ಚಾಗಿರ್ಬೋದು, ಇಲ್ಲ ಮನೆ ಖರ್ಚುಗಳು ಜಾಸ್ತಿ ಆಗ್ತಾ ಇರ್ಬೋದು, ಕುಟುಂಬಕ್ಕಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂತದ್ದಾಗಿರ್ಬೋದು, ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಹರಿಸಿದಷ್ಟು ನಿಮ್ಗೆ ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ಇದೆಲ್ಲ ಬಿಟ್ಟು ನಿಮಗೇನೋ ಸಮಸ್ಯೆಗಳು ಏನಾದ್ರು ಕಾಡ್ತಾ ಇದ್ರೆ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಪ್ರೀತಿ ಪ್ರೇಮ ವಿಚಾರದಲ್ಲಿ ಆಗಿರ್ಬೋದು, ಮತ್ತೆ ಮಾಟ ಮಂತ್ರ ದೋಷದಿಂದ ಪರಿತಪಿಸೋದಾಗಿರ್ಬೋದು, ಮತ್ತೆ ಗುಪ್ತ ಸಮಸ್ಯೆಗಳು ಏನಾದ್ರು ಇದ್ರೂ ಸಹಿತ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.